ತೆಗೆದಿಲ್ಲ. ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೇವಿ. ನಾವು ಕೂಡ ಆರಾಮದೆ ನೋಡ್ರಿ. ಬರ್ರಿ, ಇವತ್ತು ಬೆಳಗಿಂದ ವ್ಲಾಗ್ನ ಚಾಲೋ ಮಾಡೀನಿ. ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿದ್ದೇವೆ ನಾನು, ನಮ್ಮ ಚಿನ್ನು. ಇವತ್ತು ನಮ್ಮ ದೊಡ್ಡ ಅತ್ತಿ ಮಗ ಮನೆ ಹಾಕ್ಸಿದಾರಲ್ಲ, ಅದ್ರ ಮನೆ ಓಪ್ನಿಂಗ್ ಐತಿ ಇವತ್ತು. ಅಲ್ಲಿ ಹೊಂಟಿದ್ದೇವೆ ಕಾಮಧೇನಿಗೆ. ಬೈಕ್ ಅಂದ್ರೆ ಹುಬ್ಳಿಗೆ ಹೋಗಿ ಬರೋಕೆ ಭಾಳ ದೂರ ಆಕತ್ತಲ್ಲ, ಹಾಗಾಗಿ ಇಲ್ಲೇ ನಮ್ಮ ಮನೆಯವ್ರು ಕರ್ಕೊಂಡು ಬೈಕ್ ತೊಗೊಂಡು ಹೋಗಾಕತ್ತೇವಿ. ಇವತ್ತು ಏನೇನು ಆಕೈತೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನಂತ ನಾನು, ನಮ್ಮ ಚಿನ್ನು ಈ ರೀತಿ ರೆಡಿ ಆಗ್ಯಾವ ನೋಡ್ರಿ. ಚಿನ್ನು, ಚಿನ್ನು ಬರ್ತಿ ಇಲ್ಲೇನು ಬೂ? ಬರ್ತಿ ಏನಿಲ್ಲ ಅತ್ತ ಮೇಲೆ ಮೆಹಂದಿ ನಾ ರಾತ್ರಿ ಹಸ್ತಂಬ. ಅಮ್ಮ ಬರ್ತಾ ಅಂತ ನೋಡು ಬೂ. ಓಯ್ ನೋಡ್ರಿ, ಸಾಯಂಕಾಲ ತುಳಸಿ ಮದ್ವೆಗೆ ಇದು ಗುರಳಿಂದ, ಆಮೇಲೆ ಜೋಳದ್ದಂಟು, ಹುಂಚಿ ಹಣ್ಣಿಂದ ಗೊನಿ, ಇನ್ನು ಗುಡ್ಡದ ನೆಲ್ಲಿಕಾಯಿ ಇಲ್ಲ, ಎಲ್ಲ ಸುಮಾರು ಕಟ್ತಾರ. ಬಂದ್ಮ್ಯಾಗೆಲ್ಲ ರೆಡಿ ಮಾಡ್ಬೇಕು. ಈಗ ಬೇಗ ಬೇಗ ಹೋಗಿ ಬೇಗ ಬರ್ತೇವೆ ನೋಡ್ರಿ. ಬಾ ಚಿನ್ನು, ಹಾಯ್ ಮಾಡಿಲ್ಲ ಹಾಯ್ ಹಾಯ್ ಹಾಯ್. ಆಕೆ ತೆಗ್ಸೋಳ ನೋಡು. ಅವ್ರ ಮಾಮ ಬರ್ತಾನೆ. ಬೂ ಬರ್ತೇವೆ ನಾವು. ಫೋಟೋ ತಗೊಳತ್ತೇವೆ ಅಮ್ಮ. ಇಲ್ಲಿ ನೋಡ, ಫೋಟೋ ತಗೊಳೋದು ಒಂದಿಟ. ಫೋಟೋ ಪೋಸ್ ಕೊಡೋದ್ರಿ. ಇಲ್ಲಿ ನೋಡ್ರಿ, ನಾವು ಹೋಗೋಷ್ಟಲೇ ಭೋಜನ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನೋಡ್ರಿ, ಪೂಜೆ ಎಲ್ಲ ಮುಗಿದಾದ ಬಳಿಕ ನೋಡ್ರಿ ಎಲ್ಲಮ್ಮನ ಪಡ್ಲಿಗೆ ತುಂಬಿಸಾಕತ್ತಾರ. 5 ಪಡ್ಲಿಗೆ ತುಂಬಾಕತ್ತಾರ. ಎಲ್ಲ ಮಂಟ್ಯರೆಲ್ಲನೂ ರೆಡಿ ಮಾಡಾಕತ್ತಿದ್ರು. ನಮ್ಮ ಸೈಡೆಲ್ಲ ಪ್ರತಿಯೊಂದು ಕಾರ್ಯಕ್ರಮ ಅಂದ್ರೆ ಮದುವೆ ಆಗಿರ್ಬೋದು, ಮನೆ ಓಪ್ನಿಂಗ್, ಬೇರೆ ಎಲ್ಲ ಕಾರ್ಯಕ್ರಮಗಳದಾಗೂ ಎಲ್ಲಮ್ಮನ ಪಡ್ಲಿಗೆ ತುಂಬಿಸ್ತೀವಿ ನಾವು. ಇದು ನಮ್ಮ ಸೈಡ್ ಎಲ್ಲ ಮನೆಯಾಗೂ ನಡೆಯುವಂಥ ಪದ್ಧತಿ ಐತಿ. ನಿಮ್ಮ ಸೈಡು ಇದೇ ರೀತಿ ಮಾಡ್ತೀರೇನಾ? ಮಾಡೋದಾದ್ರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ಇವರೇ ನೋಡ್ರಿ ನಮ್ಮ ದೊಡ್ಡತ್ತಿ, ನಮ್ಮ ಅತ್ತೆಯವರ ಅಕ್ಕಾರ. ಇವ್ರ ದೊಡ್ಡ ಮಗನ ಮನೆ ಹಾಕ್ಸಿರೋದು ಇವ್ರದ್ದು ನೋಡ್ರಿ, ಗೃಹ ಪ್ರವೇಶ ಇರುವಂಥದ್ದು. ಇಲ್ಲೇ ನೋಡ್ರಿ, ಲಕ್ಷ್ಮೀ ಪೂಜೆ ಮತ್ತು ನವಗ್ರಹ ಪೂಜೆ ಮತ್ತು ಹೋಮ ಎಲ್ಲ ಮಾಡಿದ್ದಾರೆ. ಬೇಗ ಬರ್ಬೇಕಂದ್ವಿ ಮತ್ತು ಅರ್ಧ ಪೂಜೆ ಆದ ಬಳಿಕ ಬಂದ್ವಿ ನಾವು. ಸ್ವಲ್ಪ ಬೇಗ ಬರ್ಬೇಕಂದ್ರೆ ಆಗಲೇ ಇಲ್ಲ, ಲೇಟ್ ಆಯ್ತು. ಇವರೇ ನೋಡ್ರಿ ಮನೆ ಹಾಕ್ಸಿದಾರಲ್ಲ, ಅವರ ನಮ್ಮ ಅತ್ತೆಯ ದೊಡ್ಡ ಮಗ ಮತ್ತು ಅವ್ರ ಸೊಸೆ. ಎಲ್ಲರನ್ನೂ ಭೇಟಿ ಆದ್ವಿ. ಎಲ್ಲ ಕಾರ್ಯಕ್ರಮ ಮುಗೀತು. ಬೇಗ ಊಟ ಮಾಡಿಕೊಂಡು ಬೇಗನೆ ಮನೆಗೆ ಹೋದ್ರಾಯ್ತು ಅಂತ ಹೋಗಾಕತ್ತಿದ್ವಿ. ಅಷ್ಟರೊಳಗೆ ಇಲ್ಲಿ ಪಾಸಾಗಿ ಹೋಗಾಕತ್ತಿದ್ವಲ್ಲ, ಹೋಗಬೇಕಾದ್ರೆ ಟೈಮ್ ಆಕೈತಂತ ಇಲ್ಲಿ ನಿಂತ್ಕೊಳ್ಳಿಲ್ಲ. ವಾಪಸ್ ಬರಬೇಕಾದ್ರೆ ಒಂದೆರಡು ಹಂಗೆ ಫೋಟೋ ತಕ್ಕೊಂಡ್ರೆ ತಂದು ನಿಂತ್ಕೊಂಡಿದ್ವಿ. ಆದ್ರೆ ಸಿಕ್ಕಾಪಟ್ಟೆ ಬಿಸಿಲು, ಮುಖಕ್ಕೆ ಬರಕ್ಕೆ ಹಚ್ಬಿಟ್ಟಿದ್ದು. ಹಂಗೆ ಫೋಟೋಸು ಸರಿ ಬರಲಿಲ್ಲ, ಬೇಡ ಅಂತ ಬಂದ್ವಿ. ಇಲ್ಲಿ ಬರಬೇಕಾದ್ರೆ ನೋಡ್ರಿ, ಪ್ರತಿ ಸರಿ ನಾವು ಕಾಮಧೇನಿಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗುವಾಗ ಟೈಮ್ ಆಗೋ ಸಂಬಂಧಾಗಿ ಹಂಗೆ ಹೋಗಿದ್ವಿ. ರಿಟರ್ನ್ ಬರ್ಬೇಕಾದ್ರೆ ಹೋಗಿದ್ವಿ ನೋಡ್ರಿ. ಇದು ಬಸವಣ್ಣನ ದೇವಸ್ಥಾನ ಐತಿ. ಈ ಹಿಂದೆ ಒಂದು ಮದ್ವೆಗೆ ಇಲ್ಲೇ ಬಂದಿದ್ದೆ. ನಮ್ಮ ಚಿನ್ನು ಡ್ಯಾನ್ಸ್ ಮಾಡಿದ್ದೆಲ್ಲ ಹಾಕಿದ್ನಲ್ಲ, ಇದೇ ದೇವಸ್ಥಾನ ನೋಡ್ರಿ ಅವ್ರ ಮದುವೆಯಾಗಿದ್ದ.
ಹಿಂಗೆ ಮಾಡಿಲ್ಲ ಹಿಂಗೆ. ಬಸವಣ್ಣ ನೋಡ್ರಿ ಹೂವಿನೊಳಗೆ ಮುಳುಗಿದಾನ, ಅಷ್ಟೊಂದಾಗಿ ಕಾಣ್ತಿಲ್ಲ. ಇಷ್ಟೆಲ್ಲ ಮುಗಿಸ್ಕೊಂಬರೋಷ್ಟಿಗೆ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡಿಕೊಂಡು ತುಳಸಿ ಮದುವೆ ಮಾಡ್ಬೇಕಾದ್ರೆ ಅನ್ನೋಷ್ಟಿಗೆ ರಾತ್ರಿ 8 ಗಂಟೆ ಆಯ್ತು ರೀ. ಹಾಗಾಗಿ ಜಾಸ್ತಿ ಬೆಳಕಿದ್ದಾಗ ಮಾಡ್ಬೇಕಂದ್ರೆ ಮತ್ತು ಅದೊಂದು ಫಂಕ್ಷನ್ಗೆ ಹೋಗಿ ಬಂದಿವಲ್ಲ, ಲೇಟ್ ಆಗಿಬಿಡ್ತಾ. ಇವತ್ತಿನ ವಿಡಿಯೋ ಇಷ್ಟೆಲ್ಲ ಆಗಿತ್ತು ನೋಡಿರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಎಲ್ಲಿ ಸ್ಕಿಪ್ ಮಾಡ್ಲಂಗೆ ನೋಡಿರ್ತೀರಲ್ಲ, ಕೊನೆಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ ಹೇಳ್ರಿ. ಮತ್ತು ನಾನು ನಿಮ್ಗೆ ಸಿಗ್ತೇನೆ ಅಂತ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಎಲ್ಲರಿಗೆ ನಮಸ್ಕಾರ. ಸರಿ